ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಆರಿ ವರ್ಕ್ ಬಗ್ಗೆ ಕ್ಲಾತ್ನ ಹೇಗೆ ಫಿಕ್ಸ್ ಮಾಡೋದಂತ ಹೇಳಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ಕನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ. ಬೇಸಿಕ್ ಸ್ಟಿಚ್ಚನ್ನು, ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಮಾಡಬೇಕಂತ ಹೇಳಿಕೊಡ್ತೇನೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಅದಕ್ಕೆ ಏನೇನು ಬೇಕಂತ ಹೇಳ್ತೇನೆ. ಫಸ್ಟು ಆರಿ ಸ್ಟ್ಯಾಂಡ್ ಬೇಕು. ಆಮೇಲೆ ಈ ಥರ ಫಿಕ್ಸ್ ಮಾಡಿರೋ ಕ್ಲಾತನ್ನು ಇಟ್ಕೊಂಡು, ಫ್ರೇಮ್ ಇಟ್ಕೊಂಡು ಆರಿ ನೀಡಲನ್ನು ತಗೋಬೇಕು. ಇದು 14 mm 0.5 mm ಬಂದ್ಬಿಟ್ಟು ನೀಡಲ್ ನೇಮು ಟ್ಯೂಲಿಪ್ ಜಪಾನ್ ಅಂತಿರೋದು. ಝರಿ ಥ್ರೆಡ್ಡು ಈ ಥರ. ಇದು ಡಯಾಲಜಿ ಕ್ವಾಲಿಟಿ ಇರೋದು. ನಾನು ಈ ಬ್ರ್ಯಾಂಡನ್ನೇ ಯೂಸ್ ಮಾಡ್ತೇನೆ. ಬನ್ನಿ ಇದರಲ್ಲೇ ಕಲಿಯೋಣ. ಮತ್ತು ಸೀಸರು, ನೀಡಲು ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ಮಾಡ್ತಾ ಬಂದು ಆರಿ ಎಂಡ್ ನಾಟ್ ಹಾಕೋದು ಹೇಗೆ ಅಂತ ಹೇಳ್ತೇನೆ. ಈ ರೀತಿ ದಾರವನ್ನು ಮೇಲೆ ಎತ್ಕೊಂಡು, ಈ ಎರಡು ದಾರದಲ್ಲಿ ಒಂದು ದಾರನ ಸ್ವಲ್ಪ ಒಳಗೆ ಇಟ್ಕೊಂಡು ಇದ್ರ ಒಳಗಡೆ ತಗೋಬೇಕು. ಮೇಲೆ ತೊಗೊಂಡಿರ್ತೀವಲ್ಲ ಅದ್ರ ಒಳಗಡೆ ತಗೊಂಡು ಕೆಳಗಡೆನ ಜಕ್ಕೋಬೇಕು. ಅವಾಗ ಲಾಕ್ ಆಗುತ್ತೆ. ಈ ರೀತಿ ನಾವು ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಥರ ಅಂತಂದರೆ ಹೀಗೆ ಚೈನ್ ಸ್ಟಿಚ್ ಹಾಕಿ ಲಾಸ್ಟಲ್ಲಿ ಈ ದಾರ ಎತ್ತಿ ಕೆಳಗಡೆಯಿಂದ ಈ ದಾರನ ಈ ಥರ ನೀಡಲಲ್ಲಿ ಸಿಗಿಸ್ಕೊಂಡು ಕೆಳಗೆ ಎಳ್ಕೊಂಡು ಈ ರೀತಿಯಾಗಿ ಗಂಟು ಕೂಡ ಹಾಕೋಬಹುದು. ಬಿಗಿನರ್ಸ್ ಆದರೆ ಈ ರೀತಿ ಮಾಡಿ, ಆ ರೀತಿ ಆದರೆ ಆ ರೀತಿ, ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೇಕು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಈ ಥರ ಒಂದೆರಡು ನಾಟನ್ನು ಹಾಕೋ ಕಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಕ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.